ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಸಿಂಪಲ್ ಫಾರ್ಮರ್ ಕುಮಾರ್. ಇವತ್ತು ಈ ಬ್ಲಾಗಲ್ಲಿ ರಾಸಾಯನಿಕ ಗೊಬ್ಬರ, ಅದರಲ್ಲೂ ಅತಿ ಪ್ರಮುಖವಾದ ಗೊಬ್ಬರ ಅದು. ಆಲ್ಮೋಸ್ಟ್ ಎಲ್ಲ ಪ್ರತಿಯೊಬ್ಬರು ಬಳಸ್ತಾರೆ ಅದನ್ನು. ಅದು ಆಲ್ರೆಡಿ ತಮ್ಮನ್ನೆಲ್ಲ ನೋಡಿರ್ತೀರ. ಯೂರಿಯಾ ಡೇಂಜರಾ ಇಲ್ವಾ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದು ಪೂರ್ತಿ ವಿಡಿಯೋ ನೋಡಿ, ಯಾರು ಸ್ಕಿಪ್ ಮಾಡಬೇಡಿ. ಪ್ರತಿಯೊಬ್ಬ ರೈತರು ಕೂಡ ಶೇರ್ ಮಾಡಿ. ಯಾಕಂದ್ರೆ ರಾಸಾಯನಿಕ ಗೊಬ್ಬರಗಳು ಅಂತಂದಾಗ ಅತಿಯಾಗಿ ಬಳಕೆ ಮಾಡಿದಷ್ಟು ಎಷ್ಟು ಏನೇನು ಅನಾನುಕೂಲಗಳಾಗ್ತವೆ. ಭೂಮಿಗೆ ಸರಿಯಾದ ಪ್ರಮಾಣದಲ್ಲಿ ಮಾತ್ರ ನಾವು ಯಾವುದೇ ಪ್ರತಿಯೊಂದು ಗೊಬ್ಬರನೂ ಕೂಡ ಯೂಸ್ ಮಾಡಬೇಕು. ಯಾವುದನ್ನೇ ಅತಿಯಾಗಿ ಬಳಸಬಾರ್ದು. ಅತಿಯಾಗಿ ಬಳಸಿದಾಗ ಮಣ್ಣಿನಲ್ಲಿ ಇರುವಂಥ ಫಲವತ್ತತೆ ಎಲ್ಲ ಕಡಿಮೆ ಆಗ್ಬಿಟ್ಟಾಗ ಆಮೇಲೆ ಯಾವುದೇ ಬೆಳೆ ಬೆಳೆದ್ರೂ ಕೂಡ ಇಳುವರಿ ತೆಗಿಯೋಕ್ಕಾಗಲ್ಲ. ಯಾವುದೇ ಬೆಳೆಗಳು ಕೂಡ ಕುಂಠಿತ ಆಗ್ಬಿಡ್ತವೆ ಆಮೇಲೆ. ಅದರಿಂದ ದಯವಿಟ್ಟು ಯಾವುದು ಕೂಡ ಅತಿಯಾಗಿ ಬಳಸಬಾರ್ದು ಅನ್ನೋದಕ್ಕೋಸ್ಕರ. ಅದರಲ್ಲೂ ಈ ಯೂರಿಯಾ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ, ಹೆಚ್ಚಾಗಿ ಬಳಸೋದು ಆಲ್ಮೋಸ್ಟ್ ನಮ್ಮ ಭಾರತದಲ್ಲಿ ಹೆಚ್ಚಾಗಿ ಬಳಸೋಂಥ ಯಾವ್ದಾದ್ರು ಇದ್ರೆ ಅದು ಯೂರಿಯಾನೇ. ಅದನ್ನ ಏನಕ್ಕಪ್ಪ ಬಳಸ್ತೀವಿ ಅಂತಂದ್ರೆ, ಅದರಲ್ಲಿ ಇರೋದು 46% ಸಾರಜನಕ. ಆಲ್ಮೋಸ್ಟ್ ವಾತಾವರಣದಲ್ಲೂ ಸಾರಜನಕ ಇರುತ್ತೆ, ಯಾವುದೇ ಗೊಬ್ಬರಗಳು ತಗೊಂಡು ಸಾರಜನಕ ಇದ್ದೇ ಇರುತ್ತೆ. ಬಟ್ ಅದರಲ್ಲಿ ಅತಿ ಹೆಚ್ಚಾಗಿ ಸಾರಜನಕ ಇರೋದು ಯೂರಿಯಾದಲ್ಲಿ. ಅದರಿಂದ ಯೂರಿಯಾನೇ ಜಾಸ್ತಿ ಬಳಸೋದು. ಮತ್ತೆ ಇನ್ನೊಂದು, ದರ ಸ್ವಲ್ಪ ಕಡಿಮೆ ಇರೋದ್ರಿಂದ ಎಲ್ಲ ಗೊಬ್ಬರಗಳಿಗೂ ಹೋಲಿಕೆ ಮಾಡಿದ್ರೆ ಎಲ್ಲ ಬೆಲೆಗಳು ಜಾಸ್ತಿ ಆಗಿದೆ. ಮತ್ತು ಯೂರಿಯಾ ಮಾತ್ರ ತುಂಬಾ ಕಡಿಮೆ. ಅದರಿಂದ ಆ ದರ ಕೂಡ ಕಮ್ಮಿ ಇರೋದ್ರಿಂದ ಅದನ್ನ ಕೂಡ ಬಳಸ್ತಾರೆ ಪ್ರತಿಯೊಬ್ಬ ರೈತರು ಕೂಡ ಹೆಚ್ಚಾಗಿ. ಆಮೇಲೆ ಪ್ರತಿ ವರ್ಷನೂ ಕೊರತೆ ಆಗೇ ಆಗುತ್ತೆ ಯೂರಿಯಾ. ಯಾವುದೇ ಗೊಬ್ಬರ ಕೊರತೆ ಆಗಲ್ಲ. ಬಟ್ ಅದೊಂದು ಮಾತ್ರ ಯಾವುದೇ ಪ್ರತಿ ವರ್ಷ ನೋಡಿ ಆಲ್ಮೋಸ್ಟ್ ಕೊರತೆ ಆಗ್ತಾನೆ ಬರುತ್ತೆ. ಎಲ್ಲೇ ಹೋದ್ರೂ ಯೂರಿಯಾ ಸಿಗಲ್ಲ ಅಂತಾನೆ ಹೇಳೋದು. ಅದರಿಂದ ಯೂರಿಯಾ ಡೇಂಜರ್ ಅಲ್ವಾ? ಯೂರಿಯಾ ಏನು ಡೇಂಜರ್ ಇಲ್ಲ, ಬಟ್ ನಾವು ಅದನ್ನ ಡೇಂಜರ್ ಮಾಡ್ಕೋಬಾರ್ದು ಅನ್ನೋಕ್ಕೋಸ್ಕರ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರೋದು. ಆಮೇಲೆ ಯೂರಿಯಾನ ನಾವು ಪ್ರತಿಯೊಬ್ಬರು ಬರೀ ಕೃಷಿಗೆ ಮಾತ್ರ ಬಳಕೆ ಮಾಡ್ತೀವಿ ಅನ್ಕೊಂಡಿರ್ತೀವಿ. ಬಟ್ ಯೂರಿಯಾ ಬೇರೆ ಕಡೆನೂ ಅದನ್ನ ಬಳಕೆ ಮಾಡ್ತಾರೆ. ಪ್ಲಾಸ್ಟಿಕ್ ಇಂಡಸ್ಟ್ರೀಸ್, ಪ್ಲಾಸ್ಟಿಕ್ ಕೈಗಾರಿಕೆಗಳಿರುತ್ತಲ್ಲ, ಅದರಲ್ಲೂ ಕೂಡ ಬಳಕೆ ಮಾಡ್ತಾರೆ. ಬರೀ ಕೃಷಿಗೆ ಮಾತ್ರ ಬಳಕೆ ಮಾಡಲ್ಲ. ಆಮೇಲೆ ಪೆಟ್ರೋಲಿಯಂ ಉತ್ಪನ್ನಗಳಲ್ಲೂ ಕೂಡ ಅದನ್ನ ಬಳಕೆ ಮಾಡ್ತಾರೆ. ಕೃಷಿಗೆ ಹೊರತುಪಡಿಸಿ ಕೈಗಾರಿಕೆಗಳು ಮತ್ತೆ ಅವಕ್ಕೆಲ್ಲ ಅದನ್ನ ಬಳಸ್ತಾರೆ. ಅದರಿಂದನೇ ಯೂರಿಯಾ ಸಾಕಷ್ಟು ಕೊರತೆ ಆಗೋದು ರೈತರುಗಳಿಗೆಲ್ಲ. ಕೆಲವು ಸಲ ಸಿಗೋದೇ ಇಲ್ಲ ಎಲ್ಲೇ ಹೋದ್ರೂ ಯೂರಿಯಾ ಬೇಕು ಅಂತಂದಾಗ. ಅದು ಪ್ರಮುಖವಾಗಿ ಯೂರಿಯಾ ಬೆಳೆಗಳಲ್ಲಿ ಏನ್ ಮಾಡುತ್ತೆ, ಹಸಿರು ಕಾಪಾಡುತ್ತೆ. ಸಾರಜನಕ ಜಾಸ್ತಿ ಇರೋದ್ರಿಂದ ಬೆಳೆಗಳಿಗೆ ಒಳ್ಳೆ ಇಳುವರಿ ಕೊಡುತ್ತೆ. ಕಾಂಡಗಳಿಗೆ ಎಲ್ಲದಕ್ಕೂ ಸಹಾಯ ಆಗುತ್ತೆ. ಕಾಂಡದ ಬೆಳವಣಿಗೆಗೆ, ಪೂರ್ತಿ ಗಿಡ ಬೆಳವಣಿಗೆಗೆ ಯೂರಿಯಾ ಪ್ರಮುಖವಾಗಿ ನಿಲ್ಲುತ್ತೆ. ಅದರಿಂದನೇ ಅದನ್ನ ಜಾಸ್ತಿ ಖರೀದಿ ಮಾಡ್ತೀವಿ ರೈತರೆಲ್ಲ, ಹಂಗೆ ಬಳಸ್ತೀವಿ ಕೂಡ. ಬಟ್ ಅತಿಯಾಗಿ ಬಳಸಬಾರ್ದು. ಯಾವುದನ್ನ ಇಷ್ಟೇ ಪ್ರಮಾಣದಲ್ಲಿ ಬಳಸಬೇಕು ಅಂತ ಇರುತ್ತೆ. ಯಾವುದೇ ಗೊಬ್ಬರ, ರಾಸಾಯನಿಕ ಗೊಬ್ಬರ ಬಳಸ್ತೇನೆ ಕೆಲವು ಸಲ ಬೆಳೆಯಕ್ಕೆ ಆಗಲ್ಲ. ಬಟ್ ಅದನ್ನ ಎಷ್ಟು ನಾವು ಮಿತಿಯಲ್ಲಿ ಇಡ್ತೀವಿ, ಎಷ್ಟು ಪ್ರಮಾಣದಲ್ಲಿ ಗಿಡಗಳಿಗೆ ಹಾಕ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದನ್ನ ಅತಿಯಾಗಿ ಬಳಸಿದಾಗ ಏನಾಗುತ್ತೆ, ಬೆಳೆಗಳು ಕುಂಠಿತ ಆಗಕ್ಕೆ ಶುರು ಆಗ್ಬಿಡ್ತವೆ. ಬರ್ತಾ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಚೆನ್ನಾಗಿ ಬರ್ಬೋದು. ಆಮೇಲೆ ಸರಿಯಾಗಿ ಬರೋದೇ ಇಲ್ಲ. ಬೆಳೆಗಳು ತುಂಬಾ ಇಳುವರಿ ಎಲ್ಲ ಕಡಿಮೆ ಆಗಿ ಶುರುವಾಗ್ಬಿಡ್ತವೆ. ಅದರಿಂದ ಯೂರಿಯಾನ ನಾವು ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅಷ್ಟೇ ಪ್ರಮಾಣದಲ್ಲಿ ಕೊಟ್ರೆ ಸಾಕು. ಹೆಚ್ಚಿಗೆ ಕೊಡಬಾರ್ದು. ಯೂರಿಯಾ ಡೇಂಜರ್ ಮಾಡ್ಕೋಬಾರ್ದು ನಾವು ರೈತರು. ಅದು ಎಷ್ಟು ಬೇಕು ಅಷ್ಟು ಮಾತ್ರ ಕೊಟ್ರೆ. ಕೆಲವೊಂದು ಬೆಳೆಗಳಿಗೆ ಯೂರಿಯಾ ಆಗೋದೇ ಇಲ್ಲ. ಸಾರಜನಕ ಅತಿಯಾದಷ್ಟು, ಈಗ ಬಾಳೆ ಆಗ್ಬೋದು, ಬಾಳೆಗೆ ಯೂರಿಯಾ ಕೊಡ್ಬೋದು, ಬಟ್ ಅಷ್ಟೊಂದು ಹೆವಿ ಏನು ಕೊಡೋಕ್ಕಾಗಲ್ಲ. ಕೆಲವೊಂದು ಪರ್ಟಿಕ್ಯುಲರ್ ಬೆಳೆಗಳಿಗಂತೂ ಯೂರಿಯಾ ಆಗೋದೇ ಇಲ್ಲ. ಅದರಿಂದ ಅದನ್ನ ಕೊಡಕ್ ಹೋಗ್ಬೇಡಿ. ಎಷ್ಟು ಯಾವ ಬೆಳೆಗಳಿಗೆ ಮಾತ್ರ ಕೊಡಬೇಕು, ಯಾವ ಹಂತದಲ್ಲಿ ಕೊಡಬೇಕು ಆ ಹಂತದಲ್ಲಿ ಮಾತ್ರ ಕೊಡಿ. ಹಾಗಂತ ಯೂರಿಯಾ ಅಂತಲ್ಲ, ನೀವು ಯಾವುದೇ ರಾಸಾಯನಿಕ ಗೊಬ್ಬರ ಹಾಕಿದ್ರು ಅಷ್ಟೇನೆ, ಅದನ್ನ ಎಷ್ಟು ಪ್ರಮಾಣದಲ್ಲಿ ಬೆಳೆಸ್ಬೇಕು ಅಷ್ಟೇ ಪ್ರಮಾಣದಲ್ಲಿ ಬೆಳೆಸಿದ್ರೆ ಏನೂ ಆಗಲ್ಲ. ಅದು ಪ್ರತಿಯೊಂದು ಬೆಳೆಗಳಿಗೆ ಎಷ್ಟು ಬೇಕು ಅಷ್ಟೇ ಸಾಕು. ಯಾವುದನ್ನ ಹೆಚ್ಚಾಗಿ ಬಳಕೆ ಮಾಡಿದಷ್ಟು ಅಷ್ಟೊಂದೇನು ಗಿಡಗಳೇನು ತುಂಬಾ ಇಳುವರಿ ಕೊಡಲ್ಲ. ಹೆಚ್ಚಾಗಿ ಬಳಸಿದಷ್ಟು ಅವಕ್ಕೆ ಎಷ್ಟು ಬೇಕು ಅಷ್ಟೇ ತಗೊಳ್ಳೋದು. ನಾವು ಅತಿಯಾಗಿ ನೀರು ಕೊಟ್ಟು ತಗೋತಾವ, ಹಂಗೆ ಅತಿಯಾಗಿ ಗೊಬ್ಬರ ಕೂಡ ಕೊಡಕ್ ಹೋಗ್ಬಿಡಿ. ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ಬಳಸಿ. ಅದಕ್ಕೆ ಎಷ್ಟು ಬೇಕು ಅಷ್ಟು. ಅತಿಯಾಗಿ ಯೂರಿಯಾ ಬಳಸಿದ್ರೆ ರೈತರಿಗೆ ಡೇಂಜರ್ ಆಗೋ ಸಾಧ್ಯತೆನೇ ಜಾಸ್ತಿ. ಒಂದಷ್ಟು ವರ್ಷಗಳೇನು ಗೊತ್ತಾಗಲ್ಲ, ಬಳಸ್ತಾ ಇರ್ತೀವಿ. ಆಮೇಲೆ ಮುಂದೆ ಹೋಗ್ತಾ ಬೆಳೆಗಳು ಕುಂಠಿತ ಆದ ತಕ್ಷಣನೇ ಅವಾಗ ಗೊತ್ತಾಗುತ್ತೆ ರಾಸಾಯನಿಕ ಯಾಕಪ್ಪ ಜಾಸ್ತಿ ಬಳಸ್ತಾ ಇದೀವಿ ಅಂತ. ದಯವಿಟ್ಟು ಯಾರು ಜಾಸ್ತಿ ಅತಿಯಾಗಿ ಬಳಸಕ್ ಹೋಗ್ಬೇಡಿ. ಯೂರಿಯಾ ಡೇಂಜರ್ ಮಾಡ್ಕೋಬೇಡಿ. ಅದೇನ್ ಡೇಂಜರ್ ಅಲ್ಲ, ಬಟ್ ನಾವು ಡೇಂಜರ್ ಮಾಡ್ಕೋಬಾರ್ದು ಅಷ್ಟೇ. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿ ನನಗೆ ಎಷ್ಟು ಗೊತ್ತು ಅಷ್ಟು ತಿಳಿಸ್ಕೊಟ್ಟಿದ್ದೀನಿ.
ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋ ಸಿಗೋಣ. ಥ್ಯಾಂಕ್ ಯು.